ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ ಏನಪ್ಪ ಅಂದರೆ, ಈ ದಿನ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ. ನೋಡಿ, ಮಾರ್ಗಶಿರ ಕೃಷ್ಣ ದಶಮಿ, ಭಾನುವಾರ 14/12/2025. ಈ ದಿನ ವಿಶೇಷ ಏನಪ್ಪ ಅಂದರೆ, ಸದ್ಗುರುಗಳಾಗಿರ್ತಕ್ಕಂಥ ಶ್ರೀ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರ ಆರಾಧನೆ ಇವತ್ತು. ಗೋಂದಾವಳಿ ಬ್ರಹ್ಮಚೈತನ್ಯರು ಅಪಾರವಾದ ಜ್ಞಾನಿಗಳು, ದೈವಜ್ಞರು ಮತ್ತು ಸದ್ಗುರುಗಳಾಗಿರ್ತಕ್ಕಂಥವರು. ಅವರ ಒಂದು ಆರಾಧನಾ ಕಾರ್ಯಕ್ರಮ ಇರ್ತಕ್ಕಂಥದ್ದು ಇವತ್ತು. ವಾರ ಬಂದು ಭಾನುವಾರ, ತಿಥಿ ಬಂದು ದಶಮಿ, ರಾತ್ರಿ 8 ಗಂಟೆ 19 ನಿಮಿಷದವರೆಗೂ, ನಕ್ಷತ್ರ ಬಂದು ಹಸ್ತ ನಕ್ಷತ್ರ, ಹಗಲು 10:44 ಇರ್ತದೆ. ಯೋಗ ಬಂದು ಸೌಭಗ ಇರ್ತದೆ, ಕರ್ಣ ಬಂದು ವಾಣಿಜ್ಯ. ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದರೆ ಆತ್ಮೀಯರೇ, ಮೇಷರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯ, ರೈತರಿಗಾಗಲಿ, ವ್ಯಾಪಾರಸ್ಥರಿಗಾಗಲಿ, ಯಾವುದೇ ರೀತಿ ವ್ಯವಹಾರಗಳವ್ರಿಗಾಗಲಿ ಇದು ಬಹಳ ಹಿನ್ನಡೆ ದಿನ ಆಗ್ತದೆ. ಯಾವುದರಲ್ಲಿ ಮುನ್ನಡೆಯೋಕ್ಕಾಗಲ್ಲ, ಎಲ್ಲದರಲ್ಲಿ ಫೈಲ್ಯೂರ್ ಆಗ್ತದೆ. ಹಣಕಾಸು ನಿರ್ವಹಣೆಯಲ್ಲಿ ಸ್ವಲ್ಪ ಚೇತರಿಕೆ ಇರ್ತದೆ. ನಿಮಗೆ ಮನಸ್ಸಿಗೆ ಅಂದುಕೊಂಡಷ್ಟು ಕಾಸು ನಿಮ್ಮಲ್ಲಿ ಬರೋದಿಲ್ಲ ಇವತ್ತು. ರೈತ ಕಾರ್ಮಿಕರು, ಹೈನುಗಾರರು ಕೂಡ ನೆಗೆಟಿವಿಟಿ, ಶುಭ ಫಲ ಇರೋದಿಲ್ಲ ಆತ್ಮೀಯರೇ ಇವತ್ತು. ಕಟ್ಟಡ ಗುತ್ತಿಗೆದಾರರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ, ಆದರೆ ಅವ್ರಿಗೂ ಸಹ ಈ ದಿನ ಕಾರ್ಮಿಕರ ತೊಂದರೆ ಕಾಣಿಸುತ್ತದೆ. ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ. ಹನುಮಂತ ನಾಮ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿದೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಉತ್ತಮವಾದ ಪ್ರಗತಿ, ಒಳ್ಳೆ ಪ್ರೋಗ್ರೆಸ್ ಇರ್ತದೆ ಇವತ್ತು. ವಿದ್ಯಾರ್ಥಿಗಳಿಗೆ ಶುಭಕರ ದಿನ. ಕೃಷಿ ಕಾರ್ಮಿಕರಿಗಂತೂ ಬಹಳ ಒಳ್ಳೆಯ ದಿನ. ಹೊರದೇಶದಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಮನೆಗೆ ಶುಭ ಸುದ್ದಿ ಕಳಿಸ್ತಾರೆ. ಎಲ್ಲ ರೀತಿ ವ್ಯಾಪಾರಗಳಿಗೆ, ಹಣ್ಣಿನ ವ್ಯಾಪಾರ ಮಾಡ್ಬೋದು, ಹಾಲು ವ್ಯಾಪಾರ ಮಾಡ್ಬೋದು, ಕಬ್ಬಿಣ ಮಾಡ್ಬೋದು, ಬಟ್ಟೆ ಮಾಡ್ಬೋದು, ಯಾವುದೇ ವ್ಯಾಪಾರ ಮಾಡಲಿ ವೃಷಭರಾಶಿಯವರಿಗೆ ಒಳ್ಳೆ ದಿನ ಆಗಿರ್ತದೆ. ಬೆಳಗ್ಗೆ ಎದ್ದು ಗೋವನ್ನು ಪೂಜಿಸಿ. 3 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ. ಅದರಿಂದ ಮಿಥುನ ರಾಶಿಗೆ ಬಂದಾಗ ಆದ್ಮೇಲೆ ಕುಟುಂಬದಲ್ಲಿ ನೆಮ್ಮದಿ, ವ್ಯಾಪಾರ ವ್ಯವಹಾರಗಳಲ್ಲಿ ಶುಭ. ಜಾನುವಾರು ವ್ಯಾಪಾರಗಳು ಮಾಡತಕ್ಕಂಥವ್ರಿಗೆ, ರೇಷ್ಮೆ ಕೃಷಿಗಾರರಿಗೆ, ಹೈನುಗಾರರಿಗೆ ಶುಭವಾಗಿರ್ತಕ್ಕಂಥ ದಿನ. ಈ ಪ್ಲಾಂಟೇಶನ್ಸ್ಗೆ ಲೇಬರ್ಸ್ ಕೊರತೆ, ಅದು ಕಾಫಿ ಪ್ಲಾಂಟರ್ಗಳಿಗೆ ಮತ್ತು ರಬ್ಬರ್ ಪ್ಲಾಂಟರ್ಗಳಿಗೆ, ಈ ದೊಡ್ಡ ದೊಡ್ಡ ಪ್ಲಾಂಟರ್ಸ್ ಇರ್ತಾರಲ್ಲ ಅವರಿಗೆಲ್ಲ ಇವತ್ತು ಲೇಬರ್ಸ್ನ ಕೊರತೆ ಆಗ್ತದೆ. ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಇರ್ತದೆ. ಗುರುಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆದ್ಮೇಲೆ ವೃತಾಕರ್ಷಿಗಳು, ಎಲ್ಲ ರೀತಿಯ ಕಾರ್ಯಗಳಲ್ಲಿ ವಿಘ್ನ, ತೋಟಗಾರಿಕೆಯಲ್ಲಿ ರೈತರಿಗೆ ಹೆಚ್ಚಿನ ಹೊರೆ ಆಯಿತಾ. ಮಕ್ಕಳಿಂದ ಶುಭ ಸುದ್ದಿ ಕೇಳ್ತದೆ. ದಿನಸಿ ವ್ಯಾಪಾರಿಗಳು, ಅವರಿಗೆ ರಿಟೇಲ್ ಟ್ರೇಡರ್ಸ್ಗಳು ಶುಭಕರವಾದ ದಿನ ಆಗಿರ್ತಕ್ಕಂಥ ದಿನ. ಸೂರ್ಯ ಭಗವಾನನ್ನು ಸ್ಮರಿಸಿ. 8 ಅದೃಷ್ಟ ದಿಕ್ಕೆ, ಪೂರ್ವ ಅದೃಷ್ಟ ದಿಕ್ಕು, 8 ಅದೃಷ್ಟ ಸಂಖ್ಯೆ, ಕಿತ್ತಳೆ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆದ್ಮೇಲೆ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಏನೋ ನೆಗಡಿ, ಕೆಮ್ಮು, ಮೈಕೇನೋ ಬರ್ತಕ್ಕಂಥದ್ದು, ಚಿಕ್ಕದಾಗಿ ಅಲ್ಪ ವ್ಯತ್ಯಯ, ಅಷ್ಟು ಹೆಚ್ಚಿಗಿರ್ತಕ್ಕಂಥದ್ದಲ್ಲ. ಭಯ ಬೀಳಬೇಕಾಗಿಲ್ಲ. ನಿಧಾನ ಪ್ರಗತಿ, ಸಾಮಾನ್ಯ ಲಾಭ. ನೀರಾವರಿ ಬೆಳೆಗಾರರಿಗಂತೂ ಇವತ್ತು ಬಹಳ ಒಳ್ಳೆಯ ದಿನ ಆಗಿರ್ತದೆ. ಕಾಫಿ, ಟೀ, ರಬ್ಬರು ಪ್ಲಾಂಟರ್ಗಳಿಗೂ ಸಹ ಒಳ್ಳೆಯ ದಿನ ಆಗಿರ್ತದೆ ಅವರಿಗೆ, ಸಿಂಹರಾಶಿಯವರಿಗೆ. ತೆಂಗಿನಕಾಯಿ, ಪೂಜಾ ದ್ರವ್ಯ ಮಾರ್ತಕ್ಕಂಥವ್ರುಗಳ ಲಾಭ ಇದೆ. ಶನೀಶ್ವರನ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕಾರ್ಯನಿರ್ವಹಣೆ ತೊಡಕೋ. ಏನಂದ್ರೆ ಕಾರ್ಯ ಮಾಡಬೇಕಂದ್ರೆ ತೊಡಕೋ. ಲಾಭಾಂಶದಲ್ಲಿ ಇಳಿಕೆ, ಒಂದಿಷ್ಟು ಬರುತ್ತೆ ಅಂತ ಲಾಭ ಅಂದ್ಕೊಂಡಿರ್ತೀರಿ, ಅಷ್ಟು ಲಾಭ ಬರೋದಿಲ್ಲ. ವ್ಯವಸಾಯಗಾರರಿಗೆ ಹಿನ್ನಡೆ. ಜಾನುವಾರು ವ್ಯಾಪಾರಿಗಳಿಗೆ ಮಾತ್ರ ಒಳ್ಳೆಯ ಲಾಭ ಸಿಗ್ತದೆ. ಈ ದಿನ ಜಾನುವಾರು ದಲ್ಲಾಳಿಗಳಿಗೆ ಒಳ್ಳೆಯ ಲಾಭ ಇದೆ. ಸೂರ್ಯ ಭಗವಾನ ಸ್ಮರಿಸಿ. 1 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿದೆ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ನಿರ್ವಹಣೆ, ಪುತ್ರ ಸೌಖ್ಯ, ದೂರದ ಪ್ರಯಾಣ ಸಾಧ್ಯತೆ. ಸ್ವಂತ ಉದ್ಯೋಗಿಗಳಿಗೆ ಬಹಳ ಒಳ್ಳೆಯ ದಿನ. ಈ ಹೈಯರ್ ಎಜುಕೇಷನ್ ಮಾಡ್ತಾರೆ ನೋಡಿ, MS, MD ಮಾಡ್ತಕ್ಕಂಥವ್ರು, MTech ಮಾಡ್ತಕ್ಕಂಥವ್ರು, ಇವರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಟೀ ಸ್ಟಾಲ್ಸು, ಚಾಟ್ಸ್ಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ಗುರುಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ತಿರುವು. ಸರ್ಕಾರಿ ನೌಕರರಿಗಂತೂ ಭಾಳ ಶುಭ. ಮನೆಯಲ್ಲೇ ಕೂತ್ಕೊಂಡು ಇವತ್ತು ಶುಭ ಸುದ್ದಿ ಕೇಳ್ತೀರಿ. ಹೂವಿನ ಬೆಳೆಗಾರರಿಗೆ ಒಳ್ಳೆಯ ನಿರ್ವಹಣೆ ಇರ್ತದೆ ಇವತ್ತು. ಹೂವು, ಹಣ್ಣು, ತರಕಾರಿ, ವಿಳೆದೆಲೆ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ. ನೀವು ಇದನ್ನು
ಗೋಪೂಜೆ ಮಾಡಿ ಹಸುಗೆ ಪೂಜಿಸಿ 6 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಬೇರೆ. ಅಲ್ಲಿಂದ ನಾವು ಮುಂದಕ್ಕೆ ಧನುಸು ರಾಶಿಗೆ ಬರ್ತೀವಿ. ಧನುಸು ರಾಶಿಗೆ ಬಂದಾಗ ದೇಹದ ಆಲಸ್ಯದಿಂದ ವ್ಯಾಪಾರ ವ್ಯವಸಾಯ ವ್ಯತ್ಯಾಸವಾಗ್ತದೆ, ಬಂಧುಗಳ ಆಗಮನ ಆಗ್ತದೆ. ರೇಷ್ಮೆ ಕೃಷಿಕರಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥ ದಿನ ಇವತ್ತು. ಈ ಮೆಡಿಕಲ್ ಸ್ಟೋರ್ಸು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಅಶ್ವತ್ಥ ನಾರಾಯಣನ ಪೂಜೆ ಅಂದರೆ ಅರಳಿಕಟ್ಟೆಗೆ ಹೋಗಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ನಿಮ್ಗೆ ಒಳ್ಳೆಯದಾಗ್ತದೆ. ಒಂದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆಗಿರ್ತದೆ. ಮಕರ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಶುಭಕರವಾದ ದಿನ. ಮಕ್ಕಳಿಂದ ಶುಭ ಸುದ್ದಿ. ಕಟ್ಟಡ ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸ ಹೊರೆ. ನೀವು ಕಟ್ಟಡ ಸಾಮಗ್ರಿ ಯಾರು ಮಾಡ್ತಾರೆ, ಮರಳು ಮಾರ್ತಕ್ಕಂಥವರು, ಇಟ್ಟಿಗೆ ಸಿಮೆಂಟು, ಈ ಕಬ್ಬಿಣ, ಈ ವುಡ್ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ. ನೀವು ಸಹ ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. ನಿಮಗೆ 8 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಗೃಹ ಸೌಖ್ಯ, ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿ ಸ್ಲೋ. ಯಾವ ಪ್ರೋಗ್ರೆಸ್ ಕೂಡ ಆಗ್ತದೆ ಆದರೆ ಸ್ಲೋ. ಸ್ವಉದ್ಯೋಗಿಗಳಿಗೆ ಶುಭ ದಿನವಾಗಿರ್ತದೆ. ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವರು, ಅವರಿಗೆ ವಜ್ರ ವ್ಯಾಪಾರ ಮಾಡ್ತಕ್ಕಂಥವ್ರುಗಳು ವ್ಯಾಪಾರ ಆಗ್ತದೆ. ಅವ್ರೇನಪ್ಪ ಮಾಡಬೇಕಂದ್ರೆ ಇವತ್ತು ನವಗ್ರಹ ಧ್ಯಾನ ಮಾಡಬೇಕು. 7 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿದೆ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಎಲ್ಲ ರೀತಿಯಲ್ಲಿ ಶುಭಕರವಾದ ದಿನ ಎಲ್ರಿಗೂ. ಅವ್ರು ರೈತರಾಗಿರಲಿ, ಕಾರ್ಮಿಕರಾಗಿರಲಿ, ನೌಕರರಾಗಿರಲಿ, ಯಾರೇ ಆಗಿರಲಿ, ಕೃಷಿ ಕಾರ್ಮಿಕರಾಗಿರಲಿ, ಅವರಿಗೆಲ್ಲ ಮೀನರಾಶಿಯವರಿಗೆ ದಿನ ಶುಭಕರವಾದ ದಿನ ಆಗಿರ್ತದೆ. ಈ ರೇಷ್ಮೆ ಕೃಷಿ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಈ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ರಬ್ಬರ್ ಬೆಳೆಗಾರರು, ಕಾಫಿ ಪ್ಲಾಂಟ್ ಮಾಡ್ತಕ್ಕಂಥವರು, ದೊಡ್ಡ ದೊಡ್ಡ ಪ್ಲಾಂಟೇಶನ್ ಇರ್ತಕ್ಕಂಥವ್ರಿಗೆಲ್ಲನೂ ಸಹ ಈ ದಿನ ಶುಭಕರವಾದ ದಿನ, ನೆಮ್ಮದಿಯ ದಿನ ಆಗಿರ್ತದೆ. ಸೂರ್ಯ ಭಗವಾನನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿದೆ. ಆದ್ಮೇಲೆ ಈ ದಿನ ದ್ವಾದಶ ರಾಶಿಯವರ ದಿನ ಭವಿಷ್ಯ ಆಗಿರುತ್ತೆ. ಆದ್ಮೇಲೆ ಈ ದಿನ ಬಹಳ ಉತ್ತಮವಾದ ದಿನ, ಭಾನುವಾರ. ಸದ್ಗುರುಗಳಾಗಿರ್ತಕ್ಕಂತಹ ಗೋಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರ ಆರಾಧನಾ ಮಹೋತ್ಸವ ಇರ್ತಕ್ಕಂಥ ದಿನ. ನಿಮಗೆಲ್ಲರಿಗೂ ಸದ್ಗುರುಗಳಾಗಿರ್ತಕ್ಕಂತಹ ಬ್ರಹ್ಮಚೈತನ್ಯ ಗುರುಗಳು ಒಳ್ಳೆಯ ಆಶೀರ್ವಾದ ನೀಡಲಿ ಅಂತ ಗುರುಗಳನ್ನು ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇರತಕ್ಕಂಥ ಅನುಮಾನಗಳಾಗಲಿ, ಏನಾದರೂ ನಿಮಗೆ ಇರತಕ್ಕಂಥ ಅವಶ್ಯಕ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ಕಾಮೆಂಟ್ ಮಾಡಿ. ನಾವು ಡೆಫಿನೆಟ್ಟಾಗಿ ನಿಮಗೆ ಉತ್ತರ ಕೊಡ್ತೀವಿ ಅಂತ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.